हेलो स्टूडेंट्स, आप सबको मेरे नमस्कार। आज एक नए पाठ को शुरू करेंगे। पाठ का नाम है अभिनव गीत। पाठ 10 अभिनव गीत यानी नया गीत। इसका रचनाकार है हरिशंकर कश्यप। ನೋಡಿ ಮಕ್ಕಳೇ, ಇವತ್ತೊಂದು ಹೊಸ ಪಾಠವನ್ನು ಶುರು ಮಾಡೋಣ. ಆ ಪಾಠದ ಹೆಸರು ಅಭಿನವ್ ಗೀತ್ ಅಂದರೆ ಹೊಸ ಗಾನ ಅಂದರೆ ಹೊಸ ಹಾಡು. ಗೀತ್ ಅಂದರೆ ಹಾಡು, ಅಭಿನವ್ ಅಂದರೆ ಹೊಸ, ನ್ಯೂ, ನಯ, ಹೊಸದಾದಂತಹ ಒಂದು ಹಾಡು. ಅದನ್ನು ಬರೆದಿರುವಂತಹವರು हरिशंकर कश्यप. आइए बच्चों, आज हरिशंकर कश्यप की बारे में पढ़ लेंगे. कवि परिचय. श्री हरिशंकर कश्यप हिंदी के प्रसिद्ध बाल साहित्यकार हैं. अपने बच्चों के लिए अत्यंत रोचक, मनोरंजक व ज्ञानवर्धक एकांकी कविताएं, कहानियाँ तथा जीवनीय लिखे हैं. आपकी कुछ प्रसिद्ध पुस्तकें हैं: फूलवरी, झरना, मेरे देश के महान बालक, मेरे देश के मंदिर, मेरे देश की महान नारियाँ, मेरे देश की ऋषि मुनि, मेरे देश की संत महात्मा, देश की आन पर, पूजा के फूल, आपकी रचनाओं के मूल तत्व, राष्ट्रभक्ति, भारतीय धर्म और संस्कृति है. ನೋಡಿ ಮಕ್ಕಳೇ, ಕವಿ ಪರಿಚಯ. ಈ ಅಭಿನವ್ ಗೀತನ್ನು ಬರೆದಿರುವಂಥವರು ಶ್ರೀ ಹರಿಶಂಕರ್ ಕಶ್ಯಪ್ ಅವರು ಅಲ್ವಾ. ಸೊ ಅವರ ಪರಿಚಯವನ್ನು ನೋಡೋಣ. श्री हरिशंकर कश्यप हिंदी के प्रसिद्ध बाल साहित्यकार है. ನೋಡಿ, ಈ ಹರಿಶಂಕರ್ ಕಶ್ಯಪ್ ಅನ್ನೋರು ಪ್ರಸಿದ್ಧ ಬಾಲ ಸಾಹಿತ್ಯಕಾರರಾಗಿದ್ದಾರೆ. ಅಂದರೆ ಮಕ್ಕಳಿಗೆ ಬೇಕಾಗಿರುವಂತಹ ಸಾಹಿತ್ಯ ಅಂದರೆ ಚಿಕ್ಕದಾಗಿ ಸಾಹಿತ್ಯಗಳನ್ನು ಬರೆಯೋದರಲ್ಲಿ ಇವರು ಪ್ರಸಿದ್ಧರಾಗಿದ್ದಾರೆ. अपने बच्चों के लिए अत्यंत रोचक, मनोरंजक व ज्ञानवर्धक एकांकी कविताएं, कहानियाँ तथा ಜೀವನೀಯ ಲಿಖಿ ಹೇ. ನೋಡಿ, ಮಕ್ಕಳಿಗೋಸ್ಕರ ಇವರು ಏನೇನನ್ನು ಬರೆದಿದ್ದಾರೆ. ಅತ್ಯಂತ ರೋಚಕ್ ಅಂದರೆ ತುಂಬಾ ಉತ್ಸಾಹಭರಿತವಾದಂತಹ, ರೋಚಕವಾಗಿರುವಂಥದ್ದು ಅಂದರೆ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋ ಹಾಗೆ. ಮನೋರಂಜಕ್ ವ ಜ್ಞಾನವರ್ಧಕ್ ಅಂದರೆ ಜ್ಞಾನಾಧಾರಿತವಾಗಿರುವಂಥದ್ದು. ಮನೋರಂಜಕ್ ಎಂಟರ್ಟೈನ್ಮೆಂಟು ಇರಬೇಕು, ಮತ್ತು ಜ್ಞಾನವನ್ನು ಹೆಚ್ಚಿಗೆ ಮಾಡುವಂತಹ ಕವಿತೆಗಳು, ಮತ್ತು ಕವಿತಾಯೇ, ಮತ್ತು ಕಹಾನಿಯ ಕತೆಗಳು, ಕವಿತೆಗಳು, ಮತ್ತು ಜೀವನೀಯ ಅಂದರೆ ಜೀವನದ ಮೌಲ್ಯಗಳನ್ನು ಇರುವಂತಹ ಲೇಖನಿಗಳನ್ನು ಬರೆದಿದ್ದಾರೆ. ಆಪ್ಕಿ ಕುಚ್ ಪ್ರಸಿದ್ಧ ಪುಸ್ತಕೆ ಹೇ. ನೋಡಿ, ಇವರ ಪ್ರಸಿದ್ಧವಾದಂತಹ ಪುಸ್ತಕಗಳು ಯಾವ್ಯಾವುದು ಅಂದರೆ ಫೂಲ್ವರಿ, झरना, मेरे देश के महान बालक, मेरे देश की मंदिर, मेरे देश की महान नारियाँ, मेरे देश के ऋषि मुनि, मेरे देश के संत महात्मा, देश की आन पर, पूजा के फूल. ನೋಡಿ, ಇವಿಷ್ಟು ಸಹ ಇವರು ಬರೆದಿರುವಂತಹ ಕವಿತೆಗಳು. ಸೊ ಇವರು ಆಲ್ಮೋಸ್ಟ್ ಕವಿತೆಗಳಲ್ಲಿ ಏನೇನಿರುತ್ತೆ, आपकी रचनाओं के ಮೂಲ ತತ್ವ. ನೋಡಿ, ಇವರ ರಚನೆಗಳಲ್ಲಿರುವಂತಹ ಮೂಲ ತತ್ವ ಏನು? ರಾಷ್ಟ್ರಭಕ್ತಿ, ಭಾರತೀಯ ಧರ್ಮ और ಸಂಸ್ಕೃತಿ. ನೋಡಿ, ಇವರ ಕವಿತೆಗಳಲ್ಲಿ ನಾವೇನನ್ನು ನೋಡ್ಬೋದು? ರಾಷ್ಟ್ರಭಕ್ತಿ ಮತ್ತು ಭಾರತೀಯ ಧರ್ಮದ ಬಗ್ಗೆ ಮತ್ತು ಸಂಸ್ಕೃತಿಯ ಬಗ್ಗೆ ನೋಡಬಹುದು. ಯಾರ್ದು? ಶ್ರೀ ಹರಿಶಂಕರ್ ಕಶ್ಯಪ್ ಅವ್ರ ಸಾಹಿತ್ಯದಲ್ಲಿ ಅವರ ಬರೆದಿರುವಂತಹ ಲೇಖನಿಗಳಲ್ಲಿ ದೇಶಭಕ್ತಿ, ಭಾರತೀಯ ಧರ್ಮ ಮತ್ತು ಸಂಸ್ಕೃತಿಗಳನ್ನು ನೋಡಬಹುದು. ಗೊತ್ತಾಯ್ತಲ್ವಾ ಕವಿ ಪರಿಚಯದ ಬಗ್ಗೆ? ಬನ್ನಿ ಪಾಠವನ್ನು ಓದೋಣ. अभिनव गीत, हरिशंकर कश्यप. इस कविता के द्वारा बच्चे जीने की कला सीख सकते हैं. कष्ट के समय में भी हंसते रहने और सबको सुख देते रहने की कला का परिचय दिलाना इस कविता का उद्देश्य है. देखिए बच्चों, इस कविता के द्वारा
इस कविता के द्वारा बच्चे जीने की कला सीख सकते हैं. ನೋಡಿ, ಈ ಕವಿತೆಯಿಂದ ಮಕ್ಕಳು ಯಾವ ರೀತಿ ಬದುಕಬಹುದು, ಬದುಕುವ ಕಲಾ ಮೀನ್ಸ್ ಆರ್ಟ್, ಕಲೆಯನ್ನು ಕಲಿಬಹುದು. कष्ट के समय में भी हंसते रहने और सबको सुख देते रहने की कला का परिचय दिलाना इस कविता का उद्देश्य है. ಅಂದರೆ ನೋಡಿ, ಕಷ್ಟಕ್ಕೆ ಸಮಯ, ಕಷ್ಟಗಳಿರುತ್ತಲ್ವ, ಕಷ್ಟದ ಸಮಯದಲ್ಲಿ ಹಸ್ತೆ ರಹನೆ और सबको ಸುಖ ದೇತೆ ರಹನೆ, ಎಷ್ಟೇ ಕಷ್ಟ ಇದ್ದರೂ ಸಹ ನಾವು ದುಃಖ ಪಡಬಾರ್ದು, ನಗುತ್ತಾ ಆ ಕಷ್ಟವನ್ನು ಫೇಸ್ ಮಾಡಬೇಕು, ಮತ್ತು ಎಲ್ಲರಿಗೂ ಒಳ್ಳೆಯ ಸುಖವನ್ನು ಕೊಡಬೇಕು. ನಮಗೆ ಕಷ್ಟ ಬಂದ್ಬಿಟ್ಟಿದೆ ಅಂತ ತೊಂದರೆ ಕೊಡಬಾರ್ದು. रहने की कला का परिचय दिलाना इस कविता का उद्देश्य है. ನೋಡಿ, ಎಂಥ ಕಷ್ಟ ಅಂದರೆ ಯಾವುದೇ ಒಂದು ಕಷ್ಟ ಮೀನ್ಸ್ ಪ್ರಾಬ್ಲಮ್ಸ್ ಅಲ್ವಾ. ಯಾವುದೇ ಸಮಯದಲ್ಲಾಗಲಿ, ಎನಿ ಟೈಮ್, ಯಾವಾಗಲೇ ಆಗಲಿ ಪ್ರಾಬ್ಲಮ್ಸ್ ಬಂತು ಅಂದರೆ ಅದನ್ನು ನಾವು ನಗ್ನಗ್ತಾ ಹ್ಯಾಪಿಯಾಗಿ ಸ್ವೀಕರಿಸಬೇಕೇ ಹೊರತು ಅದು ಬಿಟ್ಟು ದುಃಖವಾಗಿರಬಾರ್ದು. ಈ ರೀತಿಯಾದಂತಹ ಕಲೆಯನ್ನು, ಈ ಥರ ಬದುಕೋದು ಕಲೆಯನ್ನು ಈ ಪಾಠದಿಂದ ಪರಿಚಯ ಮಾಡಿಕೊಳ್ಳೋದೇ ಈ ಪದ್ಯದ ಉದ್ದೇಶವಾಗಿದೆ. ಅದು ಉದಾಹರಣೆ ಕೊಡ್ತಾ ಕವಿಗಳೇನು ಮಾಡಿದ್ದಾರೆ, ಯಾವ ರೀತಿ ನಗ್ನಗ್ತಾ ನಾವು ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕು ಅನ್ನೋದನ್ನು ಈ ಕವಿತೆಯಲ್ಲಿ ಹರಿಶಂಕರ್ ಕಶ್ಯಪ್ ಅವರು ತಿಳಿಸ್ಕೊಟ್ಟಿದ್ದಾರೆ. आइए कविता को पढ़ लेंगे. देखिए, फूल सदा हंसते रहते हैं, किल किल कर जरते रहते हैं, रंग बिरंगे मोहक चावी से अपने अंतर की सुगंध से, तन से मन से निज जीवन से सब जग को सुरभित करते हैं. फूल सदा हंसते रहते हैं, रही सदा सबसे हिल मिल कर, कष्ट साहो जीवन में हंसकर, जियो सदा सबको सुख देकर. फूल यही हमसे कहते हैं, फूल सदा हंसते रहते हैं. ये देखिए, फूल सदा हंसते रहते हैं, किल किल कर जरते रहते हैं. ये देखिए, इस कविता में कवि जी ने कष्टों को फूल की उदाहरण देकर कष्टों को कैसे सामना करना चाहिए उसके बारे में फूल से लोगों को समझा गई है. फूल को उदाहरण देते हुए लोगों को यानी बच्चों को समझा लिया है. कैसे? यहाँ देखिए, फूल सदा हंसते रहते हैं. ನೋಡಿ, ಈ ಕವಿತೆಯಲ್ಲಿ ಕವಿಗಳು ಏನು ಮಾಡಿದ್ದಾರೆ, ಯಾವುದೇ ಒಂದು ಪ್ರಾಬ್ಲಮ್ಸ್ ಬಂತು ಅಂದರೆ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದನ್ನು ಒಂದು ಹೂವು, ಫೂಲ್ ಮೀನ್ಸ್ ಫ್ಲವರ್, ಒಂದು ಫ್ಲವರನ್ನು ಉದಾಹರಣೆ ಕೊಟ್ಬಿಟ್ಟು ಜನರು ಯಾವ ರೀತಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕು, ಮಕ್ಕಳು ಸಹ ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡಿಕೊಂಡು ನಗ್ನಗ್ತಾ ಇರಬೇಕು ಅನ್ನೋದು ಒಂದು ಫ್ಲವರ್ನ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ. ಫೂಲ್ ಸದಾ ಹಸ್ತೆ ರಹತೆ ಹೇ. ಒಂದು ಫ್ಲವರನ್ನು ನೀವು ನೋಡಿರ್ತೀರ ಅಲ್ವಾ, ಫ್ಲವರ್ ಎಷ್ಟು ಚೆನ್ನಾಗಿ ಹರಳಿರುತ್ತೆ, ಅದನ್ನು ನೋಡಿದ ತಕ್ಷಣ ನಮಗೆಲ್ಲ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಫ್ಲವರ್ ಯಾವಾಗಲೂ ಹಸ್ತೆ ರಹತೆ ಹೇ, ಯಾವಾಗಲೂ ನಗ್ತಾ ಇರುತ್ತೆ. ಹಸ್ತೆ ಮೀನ್ಸ್ ಸ್ಮೈಲ್, ನಗ್ತಾ ಇರುತ್ತೆ. ಕಿಲ್ ಕಿಲ್ ಕರ್ ಜರ್ತೆ ರಹತೆ ಹೇ. ಕಿಲ್ ಕಿಲ್ ಕರ್ ಅಂದರೆ ನಗ್ನಗ್ತಾ ಅದು ಹರಳ್ಕೊಂಡು ಚೆನ್ನಾಗಿರುತ್ತೆ. ರಂಗ ಬಿರಂಗೆ ಮೋಹಕ್ ಚಾವಿಸೆ, ಬಣ್ಣ ಬಣ್ಣದ ಒಂದು ಹೂವುಗಳು ಅಲ್ವಾ, ರಂಗ ಬಿರಂಗೆ ಮೋಹಕ್ ಚಾವಿಸೆ, ಕಲರ್ ಆಗಿ ನಮಗೆ ಮೋಹಕವಾಗಿ ಅಂದರೆ ನೋಡೋದಕ್ಕೆ ಸುಂದರವಾಗಿ, ಚಾವಿ ಮೀನ್ಸ್ ಶೋಭಾ ಅಂದರೆ ಅಲಂಕಾರವಾಗಿರುತ್ತೆ. ಅವು ರಂಗಬಿರಂಗಿಯಾಗಿ ಶೋಭಿಸ್ತಾ ಇರುತ್ತೆ ಅಂದರೆ ಎಷ್ಟು ಉತ್ಸಾಹವಾಗಿ ನಗ್ತಾ ಇರ್ತವೆ ಅವು ಹೂಗಳು ಅಲ್ವಾ. ಸೊ ಅಪ್ನೆ ಅಂತರ್ಕಿ ಸುಗಂಧ ಸೇ, ಸುತ್ತಲೂ ಈ ಕಲರ್ ಹೂವು ಏನು ಮಾಡ್ತಾ ಇರುತ್ತೆ, ಅದು ಎಷ್ಟು ಸ್ಮೆಲ್ಲು ಇರುತ್ತೆ ಅಲ್ವಾ. ಕೆಲವೊಂದು ಹೂವು ನೋಡಿ ಎಷ್ಟು ಸುವಾಸನಾ ಭರಿತವಾಗಿರುತ್ತೆ. ಅಪನೆ ಅಂತರ್ಕಿ ಸುಗಂಧ ಸೇ, ಆ ಪರಿಮಳದಿಂದ ಇಡೀ ವಾತಾವರಣನ ಅವು ಎಷ್ಟು ಶೋಭಾಯಮಾನವಾಗಿ ಮೆರೆಸ್ತಾ ಇರುತ್ತೆ. ಹೂಗಳು ಎಲ್ಲಾದರೂ ಹರಡಿದಾವೆ ಅಂತಂದರೆ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಅಲ್ವಾ. ತನ್ ಸೆ ಮನ್ ಸೆ ನಿಜ ಜೀವನ್ ಸೆ
सब जग को सुरभित करते हैं. ನೋಡಿ, ತನ್ ಸೆ ನಮ್ಮ ಮನಸ್ಸಿಂದ ಆಗಿರ್ಬೋದು, ನಮ್ಮ ದೇಹ ಆಗಿರ್ಬೋದು, ಮನಸ್ಸಾಗಿರ್ಬೋದು, ನಿಜ ಜೀವನಸೆ ನಾವು ನಿಜ ಜೀವನದಲ್ಲಿ ಸಬ್ ಜಗ್ಗೋ ಸುರಭಿತ್ ಕರ್ತೆ ಹೇ. ಆ ಹೂವು ಅದರ ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ಲಿಂದ ಸಬ್ ಜಗ್ಗೋ ಸುರಭಿತ್ ಕರ್ತೆ ಹೇ. ಆ ಫುಲ್ಲು ಇಡೀ ಜಗತ್ತನ್ನು ಅದೇನು ಮಾಡುತ್ತೆ, ಸುರಭಿತ್ ಕರ್ತೆ ಹೇ. ಆ ಸ್ಪ್ರೆಡ್ ಮಾಡಿಬಿಟ್ಟಿರುತ್ತೆ ಆ ಬ್ಲಾಸಮ್ಸನ್ನು ಅಲ್ವಾ. ಆ ಸ್ಮೆಲ್ಲನ್ನು ಇಡೀ ಜಗತ್ತಿಗೇ ಅದು ಸ್ಪ್ರೆಡ್ ಮಾಡಿಬಿಟ್ಟಿರುತ್ತೆ. ಫೂಲ್ ಸದಾ ಅಷ್ಟೇ ರಹತೆ, ಆದರೂ ಸಹ ಅದು ಸುಗಂಧವನ್ನು ಇಡೀ ಪ್ರಪಂಚಕ್ಕೆ ಹರಡಿ ಮತ್ತು ಅದು ಯಾವಾಗಲೂ ನಗ್ನಗ್ತಾ ಇರುತ್ತೆ.